ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಟಿ ವಿ ವಿಕ್ರಮ ವಾಹಿನಿಯ ಸಮಸ್ತ ಗೀತಾ ಸಹಚಿಂತಕರಿಗೆ ಹೃತ್ಪೂರ್ವಕವಾದ ನಮನಗಳು. ಅರ್ಜುನ, ನನಗೆ ನಿನ್ನ ರೂಪವನ್ನು ನೋಡಿ ಅರ್ಥೈಸಿಕೊಳ್ಳಿಕ್ಕಾಗದೆ ಕಂಗಾಲಾಗಿದ್ದೇನೆ. ಆದರೆ ಇಲ್ಲಿ ತನಕ ನೋಡದೇ ಇದ್ದ ಒಂದು ವಿಶಿಷ್ಟವಾದ ರೂಪವನ್ನು ನೋಡಿದ್ದೇನೆ ಅನ್ನೋದಕ್ಕೆ ಸಂತುಷ್ಟನಾಗಿದ್ದೇನೆ. ಸಂತೋಷ ಆಗಿದೆ ಅನ್ನೋದು ಸತ್ಯ. ಆದರೂ ಮುಂದುವರಿಸಲಿಕ್ಕೆ ಬೇಕಾದ ಮಾನಸಿಕ ಶಕ್ತಿ ಕೆಲವೊಂದು ಸರ್ತಿ ಕೆಲವರಿಗೆ ಕೆಲವು ಆನಂದದ ಕ್ಷಣಗಳನ್ನು ಕೂಡ ಎದುರಿಸಲಿಕ್ಕಾಗದೆ ಅನಾರೋಗ್ಯಕ್ಕೆ ಬೀಳ್ತಾರೆ. ಒಂದೇ ಸರ್ತಿ ತುಂಬ ಸಂತೋಷದ ಸಂಗತಿ ಗೊತ್ತಾಯಿತು ಅಂತಂದರೆ ಎದೆ ಹಿಡ್ಕೊಂಡ ಹಾಗಾಗತ್ತೆ. ಅದನ್ನು ಆನಂದವನ್ನೂ ಸಹಿಸಿಕೊಳ್ಳಿಕ್ಕಾಗದ ಒಂದು ಮಿತಿ ಇದೆ ಮನುಷ್ಯನಿಗೆ. ಈ ಕರಡಿ ಮನುಷ್ಯನನ್ನು ನಗಿಸಿ ಕೊಲ್ಲುತ್ತೆ ಅಂತ ಒಂದು ಮಾತಿದೆ. ಅಂದರೆ ನಗು ಅನ್ನುವುದು ನಮಗೆ, ನಾವು ಹೇಳ್ತೀವಿ ಅಯ್ಯೋ ನಕ್ಕು ಸತ್ತು ಬಿಟ್ಟೆ ಅಂತ. ಅಂದರೆ ಅಷ್ಟು ಒಂದು ರೀತಿಯಲ್ಲಿ ನಗುವಾಗ ಆನಂದ ಆಗ್ತಾ ಇರುತ್ತೆ. ಆದರೆ ನಗುವನ್ನು ಅದು ಮಿತಿಮೀರಿದಾಗ ಸಹಿಸಿಕೊಳ್ಳುವ ಅಂತರಂಗದ ಶಕ್ತಿ, ಅದಕ್ಕೊಂದು ಮಿತಿ ಇರುತ್ತೆ. ಅದನ್ನಾಗಿ ಅದು ನಮ್ಮನ್ನು ಕೊನೆಗಾಣಿಸುವುದಕ್ಕೂ ಸಾಧ್ಯವಾಗುತ್ತೆ. ಕೆಲವರಿಗೆ ಎಣಿಸದಷ್ಟು ಸಂಪತ್ತು, ದುಡ್ಡು, ಲಕ್ಕಿಡಿಪೋ ಲಾಟ್ರಿನೋ ಹೊಡೆದಾಗ ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಸಂತೋಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಜೀವ ಬಿಟ್ಟ ಪ್ರಸಂಗಗಳನ್ನು ನಾವು ನೋಡ್ತೇವೆ. ಹಾಗೆ ನಮ್ಮ ಬದುಕಿನುದ್ದಕ್ಕೂ ಕೂಡ ನಾವು ಬೇರೆ ಬೇರೆ ಥರದ ಅನುಭವಗಳನ್ನು ಪಡ್ಕೊಳ್ಳುವಾಗ ದುಃಖವನ್ನು ಕೆಲವರಿಗೆ ತಡಿಲಿಕ್ಕಾಗದೆ ಅನರ್ಥ ಮಾಡಿಕೊಳ್ತಾರೆ. ಸುಖವನ್ನು ತಡ್ಕೊಳ್ಳಿಕ್ಕಾಗದೆ ಅನರ್ಥ ಮಾಡಿಕೊಳ್ಳೋದಲ್ಲ, ಅನರ್ಥ ಆಗುತ್ತೆ. ಅರ್ಜುನ, ಈ ದೃಷ್ಟಿಯಲ್ಲಿ ನಿನ್ನ ಹಿಂದಿನ 4 ತೋಳಿನ ಶಂಖಚಕ್ರವನ್ನು ಹಿಡಿದಿರುವ, ಗದೆಯನ್ನು ತೊಟ್ಟಿರುವ ರೂಪವನ್ನೇ ನಾನು ಮರಳಿ ನೋಡಬೇಕು ಅಂತ ಬಯಸ್ತೇನೆ. ನನಗೆ ಈ ವಿಸ್ತೃತವಾದ ಸಹಸ್ರಬಾಹು ವಿಶ್ವಮೂರ್ತಿಯಾದ ನಿನ್ನನ್ನು ಕಂಡು ಅರಗಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ಇದು ಕೇವಲ ಅರ್ಜುನನಿಗೆ ಮಾತ್ರ 4 ತೋಳಿನವನಾಗಿ ತೇನೈವ ರೂಪೇಣ ಚತುರ್ಭುಜೇನ, ಹಿಂದೆ ನನಗೆ ತೋರಿದ 4 ತೋಳಿನ ರೂಪವನ್ನೇ ತೋರು ಅಂತ ಕೇಳ್ತಾನೆ. ಇದು ಕೇವಲ ಅರ್ಜುನನಿಗೆ ಮಾತ್ರ ಅನುಭವ ಆದದ್ದಲ್ಲ, ಅನೇಕ ಜನರಿಗೆ ಅನುಭವ ಆಗಿದೆ. ಅವನು ಹುಟ್ಟುವಾಗಲೇ ಈ ಮಾತನ್ನು ಪುರಾಣ ದಾಖಲೆ ಮಾಡುತ್ತೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಬಂತು. ಚತುರ್ಭುಜಂ, ಹುಟ್ಟುವಾಗಲೂ 4 ತೋಳಿತ್ತು, ಕಣ್ಗಳು ಅರಳಿತ್ತು, ಅದ್ಭುತವಾದ ರೂಪರಾಶಿ ಇತ್ತು, ಕಣ್ಣು ಕಮಲದ ಎಸಳಿನಂತೆ ಅಗಲವಾಗಿ ನಗುವನ್ನು ಕಾರುಣ್ಯವನ್ನು ಸೂಸ್ತಾ ಇತ್ತು. ಶಂಖ ಗದ ಮೊದಲಾದ ಆಯುಧಗಳನ್ನು ಹೊತ್ತಿದ್ದ 4 ಕೈಗಳು, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ, ಕುತ್ತಿಗೆಯಲ್ಲಿ ಕೌಸ್ತುಭಮಣಿ, ತೋಳಿಗೆ ವಂಕಿ, ಕೈಗೆ ಕಂಕಣ, ಕುತ್ತಿಗೆಗೆ ಹಾರ, ತಲೆಗೆ ಕಿರೀಟ, ಕಿವಿಗೆ ಕುಂಡಲ, ಅದರ ಸುತ್ತ ಇಳಿಬಿದ್ದಂತಹ ಈಗ ತಾನೇ ಹುಟ್ಟಿದ ಮಗುವಿನ ಕೆನ್ನೆಗೆ ಜೋರಾಗಿ ಬಡಿಯುವ ಕರ್ಲಿ ಹೇರ್, ಕುರುಳು ಕೂದಲು, ಇಂಥ ಒಂದು ಜೊತೆಗೆ ತೊಟ್ಟ ಪೀತಾಂಬರದ ಬಟ್ಟೆ. ಇದನ್ನೆಲ್ಲ ನೋಡಿ ವಸುದೇವ ಆಶ್ಚರ್ಯಪಡ್ತಾನೆ. ಈ ಮಗು ನಮ್ದಲ್ಲ. ಯಾವ ಮಗುವು ಕೂಡ ಹುಟ್ಟುವಾಗ ಮೈಯ ಮೇಲೆ ಏನೆಲ್ಲ ತೊಟ್ಟುಕೊಂಡು ಹುಟ್ಟುವುದು, ಕಣ್ಣು ಬಿಟ್ಟುಕೊಂಡು ಹುಟ್ಟುವುದು, ನಗು ಹೊತ್ತುಕೊಂಡು ಬರುವುದು ಅನ್ನೋದಿಲ್ಲ. ಅಳುತ್ತಾ ಬರುವುದು ಲೋಕದ ಮಕ್ಕಳ ಸಹಜ ಸ್ವಭಾವ. ಅದನ್ನಾಗಿ ನಾನು ಲೋಕಾತೀತ ಅನ್ನುವ ಸಂಗತಿಯನ್ನು ತನ್ನ ಹುಟ್ಟಿನಿಂದಲೇ ತೋರಗೊಟ್ಟವ. ಇದು ಸುಮ್ಮನೆ ಒಂದು ಕಾವ್ಯದ ದೃಷ್ಟಿಯಿಂದ ವರ್ಣನೆ ಮಾಡಿದ ಸಂಗತಿ ಅಲ್ಲ. ವಸುದೇವ ಐಕ್ಷತ, ವಸುದೇವ ಕಂಡಿದ್ದಾನೆ. ಕಂಡು ಅದನ್ನು ಮುಂದೆಯೂ ಅನೇಕ ಬಾರಿ ಹೇಳುವುದಿದೆ. ಕೃಷ್ಣ ನಮ್ಮ ಮಗ ಅಂತ ನಾವು ಯಾವತ್ತೂ ಅಂದ್ಕೊಳ್ಳಿಲ್ಲ. ಕೃಷ್ಣನನ್ನು ಸಾಕುವ ಭಾಗ್ಯ ನಮಗೆ ಸಿಕ್ಕಿತು ಅಂತ ಯೋಚಿಸಬೇಕಷ್ಟೇ ಹೊರತು ಕೃಷ್ಣನಿಗೆ ತಂದೆ ತಾಯಿ ಅಂತ ಅನ್ನೋದು ಅಸಾಧ್ಯ. ತಂದೆ ತಾಯಿ ಆಗಿದ್ದರೆ ಒಬ್ಬ ವ್ಯಕ್ತಿ ಹೀಗೆ ಹುಟ್ಟುವುದೇ ಸಾಧ್ಯ ಇಲ್ಲ ಅಂತ ವಸುದೇವನಿಗೆ ಕೃಷ್ಣನ ಬಗೆಗಿನ ಅನನ್ಯವಾದ ಭಕ್ತಿ ಶ್ರದ್ಧೆಯನ್ನು ನಾವು ಬೇರೆ ಬೇರೆ ಸಂದರ್ಭದ ಮಾತುಗಳಲ್ಲಿ ಕಾಣ್ತೇವೆ. ಅಂತಹ 4 ತೋಳಿನ ರೂಪ ವಸುದೇವನಿಗೂ ಕಂಡಿದೆ, ದೇವಕಿಗೂ ಕಂಡಿದೆ, ಬಲರಾಮನಿಗೂ ಕಂಡಿದೆ, ಅರ್ಜುನನಿಗೆ ಕಂಡಿದೆ, ಭೀಮನಿಗೆ ಕಂಡಿದೆ. ಯಾರೆಲ್ಲ ಕೃಷ್ಣನ ಅನನ್ಯವಾದ ಹತ್ತಿರದ ಭಕ್ತರು ಯಾದವರಲ್ಲಿ ಬಹಳ ಜನ ಕಂಡಿದ್ದಾರೆ. ದುರ್ಯೋಧನಾದಿಗಳಿಗೆ 2 ತೋಳು, ಕರ್ಣಾದಿಗಳಿಗೆ 2 ತೋಳಾಗಿ ಕೃಷ್ಣ ಕಾಣಿಸ್ತಾ ಇದ್ದಿದ್ದು. ಯಾಕೆಂದರೆ ಅವರು ಯಾವತ್ತೂ ಕೂಡ ಇವನೊಬ್ಬ ಅತೀತ
ಮಾನುಷ ಶಕ್ತಿ ಅಂತ ಅಂದುಕೊಳ್ಳದೆ ನಮ್ಮ ಹಾಗೇನೆ ಮನುಷ್ಯ ಸ್ವಲ್ಪ ಏನೋ ಚುರುಕುತನ ಇದೆ, ಯಾವುದೋ ಪೂರ್ವಜನ್ಮದ ಪುಣ್ಯ ಅಥವಾ ಯಾವುದೋ ದೇವತೆ ವರಬಲ ಅಥವಾ ಯಾವುದೋ ಮಂತ್ರದ ಸಹಕಾರದಿಂದ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅನ್ನುವ ಕಲ್ಪನೆಯಲ್ಲೇ ದುರ್ಯೋಧನಾದಿಗಳು ಬದುಕಿದ್ರು. ಆದ್ದರಿಂದಾಗಿ ಅವರಿಗೆ ಅಂತಃಸತ್ವ ಯಾವತ್ತೂ ಕೂಡ ತೆರ್ಕೊಳ್ಳೇ ಇಲ್ಲ. ಭಗವಂತ ಅರ್ಜುನನ ಈ ಆತಂಕ ಮತ್ತು ಸುಖದ ನಡುವಿನ ಒಂದು ಮಿಕ್ಸ್ಚರ್ ಭಾವ ಏನಿದೆ ಅದನ್ನು ಸಮಾಧಾನಪಡಿಸುವುದಕ್ಕಾಗಿ ಕೆಲವು ಮಾತುಗಳನ್ನು ಆಡ್ತಾನೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಅರ್ಜುನ, ನೀನು ಈಗ ನೋಡಿದಂತಹ ಏನು ಒಂದು ಅದ್ಭುತವಾದ ವಿಶ್ವರೂಪ ಇದೆ, ಅದು ಜಗತ್ತಿನಲ್ಲಿ ಇಲ್ಲಿಯ ತನಕ ಯಾರೂ ಕಾಣದ್ದು, ನೀನು ಕೂಡ ಈ ಮೊದಲು ಎಂದೂ ಕೂಡ ಗಮನಿಸದೇ ಇದ್ದದ್ದು. ಅಂತಹ ಅದ್ಭುತವಾದ ರೂಪವನ್ನು ನಾನು ನಿನಗೆ ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ, ನಾನು ಮನಃಪೂರ್ವಕವಾಗಿ ಸಂತೋಷದಿಂದ ನಿನ್ನ ಈ ಯುದ್ಧದ ಪ್ರಕ್ರಿಯೆಗೆ ಸಹಕಾರವಾಗಲಿ ಅನ್ನುವ ದೃಷ್ಟಿಯಿಂದ, ನಿನ್ನ ಒಳಗೆ ತುಂಬಿಕೊಂಡಿರುವ ಜ್ಞಾನಕ್ಕೆ ಮತ್ತಷ್ಟು ಹೊಳಪು ಬರಲಿ ಅನ್ನುವ ದೃಷ್ಟಿಯಿಂದ ತವ ಅರ್ಜುನ ಇದಂ ರೂಪಂ ಪರಂ ದರ್ಶಿತಂ, ಶ್ರೇಷ್ಠವಾದ ವಿಶ್ವರೂಪಿದ ಯೋಚನೆಯನ್ನು ಆತ್ಮ ಸಹಜವಾದ ಆತ್ಮಯೋಗಾತ್, ಯೋಗ ಅಂದರೆ ಉಪಾಯ, ಆತ್ಮದ ಉಪಾಯದಿಂದ ಸಹಜವಾದ ಬಲದಿಂದ, ಯಾರ ಹತ್ರನೋ ಪ್ರೊಜೆಕ್ಟರ್ ತರಿಸಿ ಚಿತ್ರ ತೋರಿಸಿದ್ದಲ್ಲ, ಅಥವಾ ಯಾರೋ ಒಬ್ಬ ತಪಸ್ಸಿನ ಬಲದಿಂದ ಒಂದು ತಾತ್ಕಾಲಿಕವಾದ ವಾತಾವರಣವನ್ನು ಸೃಷ್ಟಿಸಿದ್ದಲ್ಲ. ಆತ್ಮಯೋಗ ನಿನ್ನ ಸಹಜ ಬಲದಿಂದ ಪರಂ ರೂಪಂ, ಅತ್ಯಂತ ಅದ್ಭುತವಾದ ರೂಪವನ್ನು ನೀನು ತೋರಿಸಿದ್ದಿ. ಇದು ಅರ್ಜುನನಿಗೂ ಕಂಡ ಸಂಗತಿ, ಸಂಜಯನಿಗೂ ಅರ್ಥ ಆದ ಸಂಗತಿ. ಹಾಗಾಗಿ ಪರಂ ರೂಪಂ ಭವಾನ್ ಇದಂ ದರ್ಶಿತವಾನ್, ನೀನು ಇಂಥ ಅದ್ಭುತವಾದ ರೂಪವನ್ನು ದರ್ಶನ ಮಾಡಿಸಿದ್ದು ಅದು ಎಂಥದ್ದು? ತೇಜೋಮಯಂ, ತೇಜಸ್ಸಿನ ಸಾಕಾರ. ತೇಜಸ್ಸು ಅಂದರೆ ಸುಮ್ಮನೆ ಬೆಳಕು ಅಂತಲ್ಲ, ಆ ವ್ಯಕ್ತಿಯನ್ನು ನೋಡುವಾಗಲೇ ತುಂಬ ಮನಸ್ಸಿಗೆ ಹಿತ ಆಗಿ ಅವನಿಗೆ ನಮಸ್ಕರಿಸಬೇಕು ಅಂತ ಅವನು ಹೇಳದೇ ಇದ್ದರು ಅಥವಾ ಬೇರೆಯವರು ಮಾಡಿದ್ದಾರೆ ಅಂತ ಆ ಕಾರಣಕ್ಕಾಗಿಯೂ ಮಾಡದೆಯೂ ಮನಸ್ಸಿನಲ್ಲೇ ಸಹಜವಾಗಿ ಆ ಪ್ರೀತಿ ಉಕ್ಕಿ ಹರಿದು ಅವರ ಹತ್ರ ನಮ್ಮನ್ನು ಒಪ್ಪಿಸಿಕೊಳ್ಳುವಂತಹ ಗುಣ ಬರುತ್ತೆ. ಅಂತಹ ಭಗವಂತನ ರೂಪಕ್ಕೆ ತೇಜೋಮಯಂ ವಿಶ್ವಂ, ಎಲ್ಲ ಕಡೆ ಪ್ರವೇಶ ಮಾಡಿದವನು, ಎಲ್ಲದಕ್ಕೂ ಕೂಡ ಉಪದೇಶ ನೀಡುವವನು, ಎಲ್ಲವನ್ನೂ ಕೂಡ ವ್ಯವಹಾರದ ದೃಷ್ಟಿಯಿಂದ ದೇವರು ಪರಮ ಲೆಕ್ಕಾಚಾರ, ಕಾಲದ ದೃಷ್ಟಿಯಿಂದ ಮೊದಲೇ ಬಂದು ಕೂಡ್ತೇನೆ ಅಂದರೆ ಓಡಿಸ್ತಾನೆ, ಆಮೇಲೆ ನಾನೇ ಹೇಳ್ಕೊಳ್ತೇನೆ ದೇವತೆಗಳ ಶಕ್ತಿಯನ್ನು ಅಂದರೆ ಅವನನ್ನು ಮುಗಿಸ್ತಾನೆ. ಹೀಗಿರುವ ಭಗವಂತ ವಿಶ್ವಂ, ಜಗತ್ತಿನ ಎಲ್ಲದರೊಳಗೆ ತುಂಬಿದ್ದಾನೆ. ಅನಂತಂ ಆದ್ಯಂ, ಅನಂತ ಅಂತಂದರೆ ಕೊನೆ ಇಲ್ಲದವನು, ಅಂತ ಅಂದರೆ ಮುಗಿತಾಯ, ಅಂತ್ಯವಿಲ್ಲದ ಶಕ್ತಿ ಭಗವಂತನದ್ದು. ಅನಂತಂ ಆದ್ಯಂ, ಕೊನೆ ಇಲ್ಲ, ಆದರೆ ಅವನು ಎಲ್ಲದಕ್ಕೂ ತುದಿ, ಅವನಿಗೆ ತುದಿ ಇಲ್ಲ, ಅವನು ಯಾವತ್ತೂ ಅನಾದಿ ಅನಿತ್ಯ. ಆದರೆ ಆ ಉದಾಹರಣೆಯನ್ನು ಹೇಳುವಾಗ ಅನಂತಂ ಆದ್ಯಂ, ಅತ್ತ ಕೊನೆ ಇಲ್ಲ, ಆದರೆ ಎಲ್ಲದಕ್ಕೂ ತುದಿ ತಾನೆ. ಅನಂತಂ ಆದ್ಯಂ, ಬೇರೆ ಎಲ್ಲದಕ್ಕೂ ತುದಿ ತಾನೆ, ಆದರೆ ತನಗೆ ತುದಿ ಇಲ್ಲ, ಬೇರೆ ಎಲ್ಲದಕ್ಕೂ ಕೊನೆ ತಾನೆ, ಆದರೆ ತನಗೆ ಕೊನೆ ಇಲ್ಲ. ಇಂತಹ ವ್ಯಕ್ತಿತ್ವ ಇರುವವನು ಅನಂತಂ ಆದ್ಯಂ ಯನ್ಮೇ ತ್ವದನ್ಯೇನ ದೃಷ್ಟಪೂರ್ವಂ, ನಾನೇ ತೋರಿಸಿದ್ರಿಂದಾಗಿ ನಿನಗೆ ಕಂಡಿತು. ಬೇರೆ ಯಾವ ದೇವತೆಗಳಿಗೂ ಇಂಥ ಅದ್ಭುತವಾದ ರೂಪವನ್ನು ನಾನು ತೋರಗೊಡಲಿಲ್ಲ, ಅದರಿಂದಾಗಿ ಅವರು ಇಂಥದ್ದನ್ನು ನೋಡಿಲ್ಲ, ನೀನು ಕೂಡ ಇಲ್ಲಿಯ ತನಕ ಕಂಡಿರಲಿಲ್ಲ. ಇನ್ನು ಮುಂದೆ ಏನಾದರೂ ನೀನು ಅಂತರಂಗದಿಂದ ಸಾಧನೆ ಮಾಡಿ ಬೆಳೆಸಿಕೊಂಡ್ರೂ ಕೂಡ ಇಂಥ ರೂಪವನ್ನು ಕಾಣಲಿ. ಯಾಕೆಂದರೆ ಭಗವಂತ ಪ್ರತಿಕ್ಷಣವೂ ಹೊಸಬ. ನಾವು ಹೇಗೆ ಯಾವುದೇ ತೋಟಕ್ಕೆ ಅಥವಾ ಒಂದು ಸ್ವಲ್ಪ ದಿವಸ ಬಿಟ್ಟ ನಂತರ ಹೋದರೆ ಅಲ್ಲಿರುವಂತಹ ಗಿಡ ಮರಗಳಲ್ಲಿರುವ ವ್ಯತ್ಯಾಸದಿಂದ ಇಡೀ ತೋಟವೇ ಬದಲಾಗಿದೆಯೋ ಏನೋ ಅಂತ ಒಂದು ಕ್ಷಣ ಅನ್ನಿಸುವ ವ್ಯವಸ್ಥೆಯನ್ನು ಅವನು ಕ್ಷಣ ಕ್ಷಣಕ್ಕೂ ಅಷ್ಟು ಹೊಸತಾಗಿ ಹೊಸ ಜಗತ್ತಿನ ಎಲ್ಲ ಕೈಂಕರ್ಯಗಳನ್ನು ಬಲ್ಲವನಾಗಿ ಅನೇಕ ರೀತಿಯ ವ್ಯವಸ್ಥೆಯನ್ನು ಜಗತ್ತಿಗೆ ತಿಳಿಸುವುದಕ್ಕಾಗಿ ಭಗವಂತ ನೆಲೆಸಿದ್ದಾನೆ. ಅಂತಹ ವ್ಯವಸ್ಥಿತವಾದ ಚಿಂತನೆಯನ್ನು ಅರ್ಜುನ ಕೃಷ್ಣನ ಮುಂಭಾಗದಲ್ಲಿ ನಡೆಸ್ತಾ ನೀನೇ ನನಗೆ ರಕ್ಷಣೆ ನೀಡಬೇಕು ಅಂತ ಕೇಳಿದಾಗ ಭಗವಂತ ಆ ಶಾಸ್ತ್ರದ ಹಿನ್ನೆಲೆ, ಭಗವಂತನನ್ನು ತಿಳ್ಕೊಳ್ಬೇಕಾದ ರೀತಿ, ಅದಕ್ಕಾಗಿ ನಾವು ಪಡಬೇಕಾದ ಪ್ರಯತ್ನ ಈ ಎಲ್ಲವನ್ನು ಕೂಡ ನಿರೂಪಣೆ ಮಾಡಿದ. ಮತ್ತಷ್ಟು ಇದೇ ವಿಷಯದ ಕುರಿತಾದ ಭಗವಂತನ ಉಪದೇಶದ ಮಾತನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ಕಾಣೋಣ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.